ಒಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ಸೀರಿಯಲ್ ಕಿಲ್ಲರ್. ಪ್ರತಿ ಒಂದು ಕೊಲೆ ಆದ ನಂತರ ಫೇಸ್ ಅಲ್ಲಿ ಆ ಒಂದು ಸ್ಮೈಲ್ ಮಾರ್ಕ್ ನೆಕ್ಸ್ಟ್ ಲೆವೆಲ್. ಪ್ರತಿ ಒಂದು ಕ್ಯೂರಿಯಾಸಿಟಿ ಇನ್ನೂ ಸಹ ನೆಕ್ಸ್ಟ್ ಲೆವೆಲ್. ಒಂದೊಂದು ಕೊಲೆ ಆದ್ಮೇಲೆ ಸಿಗುವಂತ ಆ ಡೆಡ್ ಬಾಡಿ ನೋಡೋದಂತೂ ವಾ ವಾವ್, ನನಗೆ ವಾವ್, ನೋಡೋರಿಗೆ ಸೊ ಈ ಒಂದು ಸಿನಿಮಾ ದಿ ಸ್ಮೈಲ್ ಮ್ಯಾನ್, ಈ ಒಂದು ಸಿನಿಮಾ ಯಾವ ತರ ಇದೆ, ಯಾವ ಒಂದು ಕಾನ್ಸೆಪ್ಟ್ ನಲ್ಲಿ ಇದೆ, ಸಿನಿಮಾ ನೋಡ್ಬೇಕಾ ಬೇಡ್ವಾ, ನನಗೆ ಹೇಗ ಅನಿಸ್ತು, ಪ್ರತಿ ಒಂದು ಕೂಡ ಇವತ್ತು ನಾವು ಮಾತಾಡ್ತಾ ಇದೀವಿ. ನಮಸ್ತೆ, ನಾನು ನಿಮ್ಮ ಕಿರಣ್ ರಾಥೋಡ್. ವೆಲ್ಕಮ್ ಟು ಕಿರು ಅಡ್ಡ. ದಿ ಸ್ಮೈಲ್ ಮ್ಯಾನ್ ಈ ಒಂದು ಸಿನಿಮಾದ ಹೆಸರು. ಸ್ಮೈಲ್ ಮ್ಯಾನ್ ಯಾಕೆ ಇದೆ ಅಂತ ಈ ಒಂದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಸಿನಿಮಾದಲ್ಲಿ ಒಬ್ಬ ಅಂದ್ರೆ ಸೀರಿಯಲ್ ಕಿಲ್ಲರ್ ಕೊಂದು ಪ್ರತಿ ಒಂದು ಫೇಸ್ ಅಲ್ಲಿ ಕೂಡ ಸ್ಮೈಲ್ ಮಾರ್ಕ್ ಅಂದ್ರೆ ಇಲ್ಲಿ ಎಲ್ಲ ಕಿತ್ತಾಕಿ ಹೋಗಿರ್ತಾನೆ ಗುರು. ಬಿಡಿ, ಅದ್ ಬೇರೆ ವಿಷಯ. ಆ ಒಂದು ಸೀನ್ ನಾನ್ ನೋಡ್ಬೇಕು ಅಂತ ಹೇಳಿದ್ರೆ ಸಿನಿಮಾ ಫುಲ್ ನೋಡ್ಬೇಕು. ಬಿಕಾಸ್ ಆ ಪ್ರತಿ ಒಂದು ಕೊಲೆನೂ ಅದೇ ಪ್ಯಾಟರ್ನ್ ಅಲ್ಲಿ ಹೋಗ್ತಾ ಇರುತ್ತೆ ಗುರು, ಅದೇ ಪ್ಯಾಟರ್ನ್ ಅಲ್ಲಿ. ಆ ಪ್ಯಾಟರ್ನ್ ಎಷ್ಟು ಕ್ಯೂರಿಯಾಸಿಟಿಯಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಅದ್ರಲ್ಲೂ ಮೇನ್ ಟ್ವಿಸ್ಟ್ ಏನ್ ಗೊತ್ತಾ, ಈ ಒಂದು ಎಂತ ಹೇಳ್ತಾರೆ ಪ್ರಾಬ್ಲಮ್ ನ ಅಂದ್ರೆ ಈ ಒಂದು ಕ್ರೈಮ್ ನ ಸಾಲ್ವ್ ಮಾಡುವಂತ ಪೊಲೀಸ್ ಆಫೀಸರ್, ಆ ಒಂದು ಪೊಲೀಸ್ ಆಫೀಸರಿಗೆ ಮರೆಯುವ ಕಾಯಿಲೆ ಇದೆ. ಆ ಒಂದು ಕಾಯಿಲೆ ಕಂಪ್ಲೀಟ್ಲಿ ಗುಣ ಆಗೋಷ್ಟರಲ್ಲಿ ಈ ಒಂದು ಸಿನಿಮಾದ ಕ್ರೈಮ್ ಸೀನ್ ಗಳನ್ನ ಮುಗಿಸ್ತಾನ ಇಲ್ವಾ, ಅಥವಾ ಆ ಒಂದು ಸೀರಿಯಲ್ ಕಿಲ್ಲರ್ ನ ಕಂಡಿಡಿತಾನ ಇಲ್ವಾ, ಪ್ರತಿ ಒಂದು ಕೂಡ ತುಂಬಾ ಟಾಪ್ ನೋಚಲ್ಲಿದೆ ಗುರು ಈ ಸಿನಿಮಾದಲ್ಲಿ. ಸೀರಿಯಲ್ ಕಿಲ್ಲಿಂಗ್ ಅಂತೂ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ದಾರೆ, ಕ್ಯೂರಿಯಾಸಿಟಿ. ಅದ್ರಲ್ಲೂ ಆ ಒಂದು ಮಾರ್ಕ್ ಮಾಡುವಂತ ವೆಪನ್ ಇದೆಯಲ್ಲ, ಫ್ಯಾಬುಲಸ್. ಸಿನಿಮಾದ ಮ್ಯೂಸಿಕ್ ಆಗಿರ್ಬೋದು, ಸಿನಿಮಾಟೋಗ್ರಾಫಿ ಆಗಿರ್ಬೋದು, ಹಾಗೆ ಪ್ರತಿಯೊಬ್ಬರ ಆಕ್ಟಿಂಗ್ ಆಗಿರ್ಬೋದು, ಪ್ರತಿಯೊಬ್ಬರ ಆ ಒಂದು ಸಿಗುವಂತ ಡೆಡ್ ಬಾಡಿ ಆಗಿರ್ಬೋದು, ಪ್ರತಿ ಒಂದು ಕೂಡ ನೆಕ್ಸ್ಟ್ ಲೆವೆಲ್ ಇದೆ. ಸೈಕೋ ಕಿಲ್ಲಿಂಗ್ ಅಂದ್ರೆ ಇದು ಸಿನಿಮಾ. ಸೊ ದಯವಿಟ್ಟು ಈ ಒಂದು ಸಿನಿಮಾನ ನೋಡಿ, ನನ್ನ ಕಡೆಯಿಂದ ನೋಡ್ಬೋದು, ಚೆನ್ನಾಗಿದೆ, ಖಂಡಿತವಾಗಿ ಸಹ ನೋಡ್ಬೋದು. ಒಳ್ಳೆ ಥ್ರಿಲ್ ಮತ್ತೆ ಸಸ್ಪೆನ್ಸ್ ಕ್ರಿಯೇಟ್ ಮಾಡುತ್ತೆ, ಕ್ರೈಮ್ ಥ್ರಿಲ್ಲರ್ ಡ್ರಾಮಾ ಕೂಡ. ಸೊ ಮಿಸ್ ಮಾಡಬೇಡಿ ಈ ಒಂದು ದಿ ಸ್ಮೈಲ್ ಮ್ಯಾನ್, ಮಿಸ್ ಮಾಡ್ಕೊಳ್ಳೇಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಏನ್ ಮಾಡ್ಬೇಕು, ಲೈಕ್, ಶೇರ್, ಕಮೆಂಟ್ ಮಾಡ್ಬೇಕು, ಹಾಗೆ ಕಿರುವಡ್ಡ ಒಂದು ಸಬ್ಸ್ಕ್ರೈಬ್ ಮಾಡಬೇಕು. ಸೈನಿಂಗ್ ಆಫ್, ಕಿರಣ್ ರಾಥೋಡ್.